ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ನಲ್ಲಿ ಕೆನರಾ ಬ್ಯಾಂಕ್ ನೆಟ್ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ನಿಮ್ಮ ಕೆನರಾ ಬ್ಯಾಂಕ್ ಅಕೌಂಟಿಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿಯಾಗಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ನೀವು ನಿಮ್ಮ ಮೊಬೈಲಲ್ಲಿ ಕೆನರಾ ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ನೆಟ್ ಬ್ಯಾಂಕಿಂಗ್ಗೆ ರಿಜಿಸ್ಟರ್ ಹಾಕ್ಕೊಳ್ಬೇಕಾಗುತ್ತೆ. ಸೊ ಯಾವ ರೀತಿಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಯಾವ ರೀತಿಯಾಗಿ ನೀವು ಹೊಸದಾಗಿ ರಿಜಿಸ್ಟರ್ ಆಗ್ಬೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಬೇಕಿದ್ರೆ ನೀವು ನೋಡ್ಕೊಳ್ಬೋದು, ನಾನು ಐಕಾರ್ಡ್ನಲ್ಲಿ ಹಾಕಿರ್ತೇನೆ. ಸೊ ನೀವು ಮೊದಲಿಗೆ ರಿಜಿಸ್ಟರ್ ಹಾಕ್ಕೊಳ್ಬೇಕಾಗುತ್ತೆ. ನಂತರ ನಿಮಗೆ ಇಲ್ಲಿ ನಿಮ್ಮ ಗೂಗಲ್ಗೆ ಬಂದುಬಿಟ್ಟು ಕೆನರಾ ಬ್ಯಾಂಕ್ ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ನ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಅಲ್ಲಿ ಸೆಕೆಂಡ್ ಆಪ್ಷನ್ ನೋಡ್ಬೋದು, online.canarabank.in ವೆಬ್ಸೈಟ್ಗೆ ನೀವು ಈ ರೀತಿಯಾಗಿ ವಿಸಿಟ್ ಕೊಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ನೀವಲ್ಲಿ ನೋಡ್ಬೋದು ವೆಲ್ಕಮ್ ಟು ನೆಟ್ ಬ್ಯಾಂಕಿಂಗ್. ಹಾಗೆ ನಿಮಗಲ್ಲಿ ಲಾಗಿನ್ ಆಗಲಿಕ್ಕೆ ಯೂಸರ್ ಐ ಡಿ ಪಾಸ್ವರ್ಡ್ ಕೇಳ್ತಾ ಇದೆ. ಸೊ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ ಅಂತಂದರೆ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇದೆ ನೋಡ್ಬೋದು. ನೀವು ಹೊಸದಾಗಿ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಇದರಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ನಾನು ಯಾವ ರೀತಿಯಾಗಿ ರಿಜಿಸ್ಟರ್ ಆಗೋದು ಅಂತ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಕೂಡ ನಿಮಗಲ್ಲಿ ಸಿಗುತ್ತೆ. ಅದನ್ನು ಹಾಕಿಬಿಟ್ಟು ನೀವು ಇಲ್ಲಿ ಲಾಗಿನ್ ಹಾಕ್ಕೊಳ್ಬೇಕಾಗುತ್ತೆ. ನೀವೇನು ಫಸ್ಟ್ ಟೈಮ್ ನೆಟ್ ಬ್ಯಾಂಕಿಂಗ್ನ ಯೂಸ್ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ಆ ವಿಡಿಯೋ ನೋಡಿಬಿಟ್ಟು ನೀವು ಅಕೌಂಟ್ ಹೊಸದಾಗಿ ರಿಜಿಸ್ಟರ್ ಮಾಡಿಕೊಂಡು ಈ ಒಂದು ವಿಡಿಯೋ ನೋಡಿ. ಯಾಕಂದರೆ ಅದರಲ್ಲಿ ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಅಂತ ತಿಳಿಸ್ಕೊಟ್ಟಿದೆ. ಸೊ ನಂತರ ಈಗ ನಾನು ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಕ್ಯಾಪ್ಚಾ ಇದೆ ನೋಡ್ಬೋದು. ಕ್ಯಾಪ್ಚಾ ಸೈಡ್ಗೆ ಯಾವ ರೀತಿ ಇದೆ ಅದೇ ರೀತಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಏನಾದರೂ ಮಿಸ್ ಮ್ಯಾಚ್ ಆದರೆ ಲಾಗಿನ್ ಆಗಲ್ಲ. ಹಾಗೆ ಎಲ್ಲ ಡೀಟೇಲ್ಸ್ ಹಾಕಿಬಿಟ್ಟು ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ್ರೆ ಆಯಿತು, ಲಾಗಿನ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ನಾನಿಲ್ಲಿ ಲಾಗಿನ್ ಆಗಿದ್ದೇನೆ. ಲಾಗಿನ್ ಪೋರ್ಟಲ್ ಓಪನ್ ಆಗಿದೆ. ನಿಮಗೆ ಇಲ್ಲಿ ಲಾಗಿನ್ ಆದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಮೇಲ್ಗಡೆ ನೋಡ್ಬೋದು ನಿಮಗೆ ಇಲ್ಲಿ ಮೆನು ಅಂತ ಆಪ್ಷನ್ ಇದೆ. ಮೆನು ಅಂತ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಸಾಕಷ್ಟು ಆಪ್ಷನ್ ತೋರಿಸ್ತಾ ಇದೆ ನೋಡ್ಬೋದು. ಅಲ್ಲಿ ಅಕೌಂಟೆಂಟ್ ಸರ್ವಿಸಸ್, ಪೇ ಆ್ಯಂಡ್ ಟ್ರಾನ್ಸ್ಫರ್, ಡೆಪಾಸಿಟ್, ಲೋನ್ಸ್, ಹಾಗೆ ಸಾಕಷ್ಟು ಆಪ್ಷನ್ ಇರುವಂಥದ್ದು. ಅಲ್ಲಿ ನೋಡ್ಬೋದು ಪೇ ಆ್ಯಂಡ್ ಟ್ರಾನ್ಸ್ಫರ್ ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೋಡ್ಬೋದು ಫಂಡ್ ಟ್ರಾನ್ಸ್ಫರ್ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಟ್ರಾನ್ಸ್ಫರ್ ಆಫ್ ಮನಿ, ಕ್ವಿಕ್ ಪೇ ಹಾಗೆ ಸಾಕಷ್ಟು ಆಪ್ಷನ್ ಬರುವಂಥದ್ದು. ನೀವು ಟ್ರಾನ್ಸ್ಫರ್ ಮನಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಬರುವಂಥದ್ದು. ಅಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ವಿತಿನ್ ಬ್ಯಾಂಕ್, ಅದರ್ ಬ್ಯಾಂಕ್, ಓನ್ ಬ್ಯಾಂಕ್ ಅಕೌಂಟ್ಸ್ ಅಂತ ಇದೆ. ವಿತಿನ್ ಬ್ಯಾಂಕ್ ಅಂತಂದರೆ ನಿಮ್ಮ ಕೆನರಾ ಬ್ಯಾಂಕ್ ಅಕೌಂಟ್ ಆಗಿರುವುದರಿಂದ ನೀವು ಇನ್ನೊಬ್ಬರಿಗೆ ಕಳಿಸ್ತಿರುವ ಬ್ಯಾಂಕ್ ಅಕೌಂಟ್ ಕೂಡ ಕೆನರಾ ಬ್ಯಾಂಕ್ ಆಗಿದ್ದರೆ ನೀವು ಅಲ್ಲಿ ವಿತಿನ್ ಬ್ಯಾಂಕ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮ್ಮಲ್ಲಿ ಅವರ ಒಂದು ಬ್ಯಾಂಕ್ ಡೀಟೇಲ್ಸ್ನ ಹಾಕ್ಕೊಳ್ಬೇಕಾಗತ್ತೆ. ಅಥವಾ ನೀವು ಬೇರೆ ಒಂದು ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಿರೋ ಅಂತಂದರೆ ಅದರ ಬ್ಯಾಂಕ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಓನ್ ಅಕೌಂಟ್ಸ್ ಅಂತ ಇದೆ. ಓನ್ ಅಕೌಂಟ್ಸ್ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನಿಂದ ನಿಮ್ಮ ಇನ್ನೊಂದು ಬ್ಯಾಂಕ್ ಅಕೌಂಟ್ಗೆ ನೀವೇನಾದರೂ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದರೆ ನಿಮ್ಮ ಓನ್ ಅಕೌಂಟ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವಿಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ವಿತಿನ್ ಬ್ಯಾಂಕ್ ಮೇಲೆ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಗೆ ಅಲ್ಲಿ ಕೆಳಗಡೆ ನೋಡ್ಬೋದು ಆ್ಯಡ್ ನ್ಯೂ ಬೆನಿಫಿಷರಿ ಅಂತ ಇದೆ ನೋಡ್ಬೋದು. ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೋಡ್ಬೋದು ಅವರ ಒಂದು ಅಕೌಂಟ್ ನಂಬರ್ ಹಾಗೆ ಕನ್ಫರ್ಮ್ ಅಕೌಂಟ್ ನಂಬರ್ ಅಂದರೆ 2 ಸಾರಿ ಹಾಕಬೇಕಾಗತ್ತೆ. ಹಾಗೆ ಅವರ ಒಂದು ಬೆನಿಫಿಷರಿ ಶಾರ್ಟ್ ನೇಮ್ ಅಂತ ಇದೆ. ಸೊ ನೀವು ಏನು ಬೇಕಾದರೂ ಹಾಕ್ಕೊಳ್ಬೋದು ನೇಮನ್ನ. ಹಾಗೆ ಅಲ್ಲಿ ಕೆಳಗಡೆ ನೋಡ್ಬೋದು ಎಂಟರ್ ಒನ್ ಆರ್ ಮೋರ್ ಕ್ಯಾರೆಕ್ಟರ್ಸ್ ಅಪ್ ಟು 10 ಅಂತಂದರೆ ನೀವು ಒಂದಕ್ಕಿಂತ ಜಾಸ್ತಿ ಕ್ಯಾರೆಕ್ಟರ್ನ ಹಾಕ್ಕೊಳ್ಬೇಕಾಗುತ್ತೆ, 10ಕ್ಕಿಂತ ಕಡಿಮೆ ಹಾಕ್ಕೊಳ್ಬೇಕಾಗುತ್ತೆ. ನೀವೇನು ಬೇಕಿದ್ರೂ ಅವರ ಶಾರ್ಟ್ ನೇಮ್ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡ್ರೆ ಕೆಳಗಡೆ ಆ್ಯಡ್ನ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಯಾವ ರೀತಿಯಾಗಿ ಆ್ಯಡ್ ಆಗುತ್ತೆ ಅಂತಂದರೆ ಕೆಳಗಡೆ ನೋಡ್ಬೋದು ನಾನು ಒಂದು ಆಲ್ರೆಡಿ ಆ್ಯಡ್ ಮಾಡಿದ್ದೇನೆ. ಸೊ ನಿಮಗೆ ಇಲ್ಲಿ ಆ ರೀತಿಯಾಗಿ ಆ್ಯಡ್ ಆಗುತ್ತೆ. ಸೊ ಆ್ಯಡ್ ಆಗೋವರೆಗೂ ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋಲ್ಲ. ಆ್ಯಡ್ ಆಗೋವರೆಗೂ ವೆಯ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನೀವು ಅದನ್ನು ಸೆಲೆಕ್ಟ್ನ ಮಾಡಿಕೊಂಡ್ರೆ ನೋಡ್ಬೋದು ಆ್ಯಡ್ ಆದ ತಕ್ಷಣ ನಿಮಗೆ ಈ ರೀತಿ ಒಂದು ಲಿಸ್ಟ್ ಬರುತ್ತೆ ನೋಡಿ, ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗತ್ತೆ. ಸೆಲೆಕ್ಟ್ನ ಮಾಡಿಕೊಂಡು ನೀವು ಎಷ್ಟು ಅಮೌಂಟ್ ಬೇಕಿದ್ರೂ ನೀವು ಇದರಲ್ಲಿ ಹಾಕ್ಕೊಳ್ಬೋದು. ಹಾಗೆ ವ್ಯೂ ಲಿಮಿಟ್ಸ್ ಅಂತ ಇದೆ. ನಿಮಗೆ ಇಲ್ಲಿ ಲಿಮಿಟ್ ಕೂಡ ಇರುತ್ತೆ ನೋಡ್ಬೋದು. ಅಮೌಂಟ್ 1 ರೂಪಾಯಿಯಿಂದ ನೀವು 5 ಲಕ್ಷದವರೆಗೂ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಲಿಮಿಟ್ ಇದೆ. ಹಾಗಾಗಿ ನಿಮಗೇನಾದರೂ ಇದರಲ್ಲಿ ನೆಟ್ ಬ್ಯಾಂಕಿಂಗಲ್ಲಿ ನೀವು ಲಿಮಿಟ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತಿದ್ದರೆ ಬೇಕಿದ್ರೆ ನೀವು ಕಮೆಂಟ್ಸ್ ಮಾಡ್ಬೋದು. ಯಾವ ರೀತಿಯಾಗಿ ನೀವು ಬ್ಯಾಂಕ್ಗೆ ಹೋಗದೇನೆ ನಿಮ್ಮ ಮೊಬೈಲಲ್ಲೇ ನೀವು ಲಿಮಿಟ್ಸ್ನ ಜಾಸ್ತಿ ಮಾಡ್ಕೊಳ್ಬೋದು. ಬ್ಯಾಂಕ್ ಲಿಮಿಟ್ನ ಪರ್ ಡೇಗೆ ಎಷ್ಟು ಲಿಮಿಟ್ನ ಜಾಸ್ತಿ ಮಾಡ್ಕೊಳ್ಬೋದು ಅಂತ ನಾನು ಆಲ್ರೆಡಿ ನಿಮ್ಮ ಮೆಸೇಜ್ ಬಂದರೆ, ನಿಮ್ಮ ಕಮೆಂಟ್ಸ್ ಬಂದರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ. ಹಾಗೆ ನೋಡ್ಬೋದು ನಿಮಗೆ ಇಲ್ಲಿ ಎಷ್ಟು ಬೇಕಾದರೂ ಅಮೌಂಟ್ನ ನೀವು ಇಲ್ಲಿ ಹಾಕ್ಕೊಳ್ಬೋದು. 500, 5,000 ಹಾಗೆ ಪರ್ಪಸ್ ನೀವು ಏನು ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು.
ಇದೇನು ನೆಸಸರಿ ಇರಲ್ಲ. ಹಾಗೆ ನಿಮ್ಮ ಇಲ್ಲಿ ಕೆಳಗಡೆ ಹಾಕ್ಕೊಂಡು ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಆಯಿತು. ನಿಮ್ಮ ಒಂದು ಕೆನರಾ ಬ್ಯಾಂಕ್ ಅಕೌಂಟ್ಗಿಂದ ನಿಮ್ಮ ನೆಟ್ ಬ್ಯಾಂಕಿಂಗ್ ಮುಖಾಂತರ ನಿಮ್ಮ ಬೇರೆ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಈಗ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.